ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಸಲಗುಂದಿಗೆ ಹೊಂಟೀವ್ರಿ. ಅಂದರೆ ನಮ್ಮೂರಿಂದ 4-5 ಕಿಲೋಮೀಟ್ರ್ ದೂರ ಇರುವಂಥ ಸಲಗುಂದಿ ಅಂತ ಒಂದು ಊರಿನಲ್ಲಿ ಹನುಮಾನ್ ದೇವ್ರ ಗುಡಿ ಅದ. ಅಲ್ಲಿ ಭಾಳ ಸತ್ತುಲವಿದ್ದಾನೆ ಹನುಮಾನ್ ದೇವರು. ಈಗಾದ್ರೆ ಊರಿಲ್ಲ, ಹನುಮಾನ್ ದೇವ್ರು ಮಾತ್ರ ಇದ್ದಾನೆ. ನೋಡ್ರಿ ಎಷ್ಟು ಚಂದದ ಗುಡಿ ಅಂದ್ರೆ, ಸುತ್ತಮುತ್ತ ಒಂದು ಮನೆಗಳೂ ಇಲ್ರಿ, ಬರೀ ಹೊಲ ಹೊಲ ಹೊಲ. ಅಂದ್ರೇನ್ರಿ, ಮೊದಲ ಇದು ಊರು ಇತ್ತು, ಫುಲ್ಲು ಚಂದ ಒಂದು ದೊಡ್ಡ ಊರಿತ್ತು. ನೀರಿನ ಅಭಾವದಿಂದ ಆ ಊರಿನವರೆಲ್ಲರೂ ಬೇರೆ ಬೇರೆ ಊರುಗಳಿಗೆ, ಸುತ್ತಮುತ್ತ ಇರೋ ಗ್ರಾಮಗಳಿಗೆಲ್ಲ ಹೋಗಿ ಗುಡಿ ಮಾತ್ರ ಅದರಿ. ಇಲ್ಲಿ ಇಷ್ಟು ಸತ್ತುಳವಿದ್ದಾನಲ್ರಿ ಹನುಮಪ್ಪ. ಇಷ್ಟೇನು ನೀರಿನ ವ್ಯವಸ್ಥೆ ಏನೂ ಇಲ್ಲ ಅಂದರೂ ಸಹಿತ ಜನಗಳು ಬರೋದು ಮಾತ್ರ ಬಿಟ್ಟಿಲ್ರಿ ಇಲ್ಲಿ ಹನುಮಪ್ಪಗೆ. ನೈವೇದ್ಯ ಮಾಡಿಸ್ತಾರೆ. ನಮ್ಮದು ಹೇಳ್ತೀನಿಲ್ರಿ, ನಮ್ಮ ಮಕ್ಕಳು ಮುಂಜುವಿನೂ ಇಲ್ಲೇ ಆಗ್ಯದ, ಜವಳನೂ ಇಲ್ಲೇ ಆಗ್ಯದ, ಎಲ್ಲನೂ ಇಲ್ಲೇ ರೀ. ಅಷ್ಟು ಸತ್ತುಳವಿದ್ದಾನೆ ರೀ. ಇಲ್ಲಿ ಮಡಿಲಿ ಅಡಿಕೆ ಮಾಡಬೇಕಾಗಿತ್ತಂದ್ರೆ ಮಣ್ಣೀರು ತರಲಿಕ್ಕೆ ಹೊಲಗಳಿಗೆಲ್ಲ ತಿರುಗಾಡ್ಬೇಕ್ರಿ. ಬೋರ್ ಎಲ್ಲಿ ಚಲೋ ಮಾಡ್ತಾರಲ್ಲ ಅಲ್ಲಿಂದ ಮಣ್ಣೀರು ತರಬೇಕು. ಬಿಸಿಲಾಗ ಸಮಾರಾಧನೆ ಮಾಡಿಸ್ತಿರ್ತೀವಿ, ಅಂಥದ್ರಾಗನೇ ಅಲ್ಲಿಂದ ನೀರು ಹೊತ್ಕೊಂಡು ಬಂದು ಇಲ್ಲಿ ಜಾಗ ಕಾಣಿಸ್ಲಿಕ್ಕತ್ತದಲ್ಲ ಅಲ್ಲಿ ಅಡುಗೆ ಮಾಡ್ತೀವಿ ರೀ. ಆದ್ರೆ ಅದೊಂಥರ ನಮಗೇನೋ ಖುಷಿ ರೀ, ನಮ್ಮಪ್ಪಗೆ ಸಮಾರಾಧನೆ ನೈವೇದ್ಯ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಇರ್ತದಲ್ಲ. ಗುಡಿ ಸಣ್ಣದದ ರೀ, ಇದು ಕರೆ. ಆದ್ರೆ ಗುಡಿ ಸಣ್ಣದಿದ್ರೂ ಮಹಿಮಾ ಭಾಳ ದೊಡ್ಡದದ ರೀ. ಇಲ್ಲಿ ಶಿವರಾತ್ರಿಗೆ ಒಂದು ಸಲ ಜಾತ್ರೆ ಮಾಡ್ತಾರೆ. ರಾತ್ರಿ ಎಲ್ಲ ಜಾಗರಣೆ ಮಾಡಿ ಮಾರನೇ ದಿನ ಜಾತ್ರೆ ಥರ ಮಾಡ್ತಾರೆ. ನಾವು ಮುಂಜಾನೆ ಮಾಡಿದಾಗ ಬಿಜಾಪುರಿಂದ ಗುರುಗಳು ಬಂದಿದ್ದರು. ಅವರೇ ಗಾಬರಿ ಆಗಿಬಿಟ್ಟಿದ್ರಿ, ಇಂಥ ಆಳಂತ ಊರೊಳಗೆ ಮುಂಜಾನೆ ಇಟ್ಕೊಂಡಿರಿ, ಹೆಂಗಾಗ್ತದೋ ಏನೂ ವ್ಯವಸ್ಥೆ ಇಲ್ಲ ಅಂಥೇಳಿ. ಆದ್ರೆ ಅದೆಲ್ಲ ಸರಾಗವಾಗಿ ಆಗಿದ್ದು ನೋಡಿ, ಆ ಗುರುಗಳಿಗೇ ಶಾಕ್ ಆಯ್ತು ರೀ. ನಿಜವಾಗ್ಲೂ ಈ ದೇವರು ಸತ್ತುಳವಿದ್ದಾನ ಅಂತ ಹೇಳಿದರು. ಅಷ್ಟು ಮಹಿಮಾವಂತ್ರಿ. ನಮಗೆ ಕಟ್ಕೊಂಡು ಬಂದು ಮಾಡ್ತೀವಲ್ರಿ, ಅದೊಂಥರ ಖುಷಿ ಬಿಡ್ರಿ, ಏನೂ ಅನ್ಸಂಗೆ ಇಲ್ರಿ, ಎಂಜಾಯ್ಮೆಂಟ್ ರೀ. ಇನ್ನು ಈಗಾರ ನಾವು ಗಾಡಿಗಳು ತೊಗೊಂಡು ಹೋಗ್ತೀವಿ ರೀ, ಗುಡಿ ತನೂ ಗಾಡಿ ಹೋಗ್ತದೆ. ಅವಾಗ ನಮ್ಮ ಅತ್ತೆಯವ್ರು ಮಾಡುವಾಗ ಹಂಗಿರ್ಲಿಲ್ಲಂತ್ರಿ. ಊರಿಂದನೇ ಎಲ್ಲ ಕಾಲದ ನಡಿಗೆಯಿಂದನೇ ನಡ್ಕೊಂಡು ಬರೋದ್ರಿ. ಎಲ್ಲ ಸಾಮಾನುಗಳನ್ನು ಹೊತ್ಕೊಂಡು ಬರೋದು, ಊರಿಂದನೇ ನಡ್ಕೊಂಡು ಎಲ್ಲರೂ ಒಂದೊಂದು ಚೀಲ ಹಿಡ್ಕೊಂಡು ಬರಂದು ಮಾಡೋರಂತ. ಹಂಗಿದ್ದಾಗೂ ಮಾಡ್ಯಾರಿ. ಈಗೆಲ್ಲ ವ್ಯವಸ್ಥೆ ಆಗ್ಯಾವ್ರಿ. ಇಲ್ಲಿ ಭಕ್ತರು ಯಾರೋ ಗ್ರೈಂಡರ್ ತಂದಿಟ್ಟಾರ, ಈಗ ರುಬ್ಲಿಕ್ಕೆ ಅಸ್ತವ್ಯಸ್ತ ಆಗ್ತದೆ ಅಂತೇಳಿ. ಈಗಿಂದ ಏನೂ ಪ್ರಾಬ್ಲಮ್ ಇಲ್ಲರಿ. ಅವಾಗಿಂದ ನೋಡ್ಲಿಕ್ಕೆ ನಿಂತ್ರಿ ಈಗ ಭಾಳ ಚಲೋ. ಸಮಾರಾಧನೆ ಅಂದ್ರೆ ನಾವು ಯಾವಾಗಾರ ಎದೆ ಹೊಡ್ಕೊತಿರ್ತೀವಿ, ಮಣ್ಣೀರು ಅಲ್ಲಿಂದ ತರಬೇಕು ಅಂತ. ಅವಾಗೆಲ್ಲ ಅಂತಿರ್ತಾರೆ ನಮ್ಮ ಅತ್ತೆಯವ್ರಾಗಿರ್ಬೋದು, ನಮ್ಮ ಅಣ್ಣ ತಮ್ಮರು ಅವರು ಆಗಿರ್ಬೋದು, ಏನು ನೀವು ಈಗ ಮಣ್ಣೀರು ತರಲಿಕ್ಕೆ ಹಿಂಗೆ ಮಾಡ್ತೀರಿ, ಅವಾಗ ನಾವು ಹೆಂಗೆ ಮಾಡಿರ್ಬಾರ್ದು, ಇಲ್ಲಿಂದ ನೀರು ಹೊತ್ಕೊಂಡು ಹೋಗಿವಿ, ಎಲ್ಲನೂ ತೊಗೊಂಡು ಹೋಗಿವಿ, ನಾವು ಸಂತಿ ತಲೆ ಮೇಲೆ ಹೊತ್ಕೊಂಡು ಚೀಲಗಳನ್ನು ಇಟ್ಕೊಂಡು ಹೋಗಿವಿ ಅಂತಿರ್ತಾರೆ ಅವ್ರು. ಅವ್ರಿಗೆ ವಜ್ಜೆ, ನಮಗೆ ಇದೇ ವಜ್ಜೆ ಆಗಿರ್ತದಲ್ರಿ. ಹಂಗೆ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ. ಅಲ್ಲಿದ್ದಾನಂದ್ರೂ ಪೂಜೆ ತಪ್ಸಂಗಿಲ್ರಿ, ಡೈಲಿ ಚಂದ ಪೂಜೆನೇ ಇರ್ತದೆ ರೀ ನಮ್ಮಪ್ಪಗೆ. ಅಷ್ಟು ಚಂದ ಮಾಡ್ತಾರೆ ಪೂಜೆನ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ನಿನ್ನ ಈ ಆಕಾರವೇನೋ, ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ನಿನ್ನ ಈ ಆಕಾರವೇನೋ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು, ಹೇಗೆ ನಿನ್ನ ನೋಡಲಯ್ಯ ಹೇಗೆ ನಿನ್ನನು. ನಿಂತ ರೀತಿಯೋ ತನುವು ಕಾಂತಿಯೋ, ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು, ಹೇಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ನಿನ್ನ ಈ ಆಕಾರವೇನೋ. ನಿಂತ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು, ದಿವ್ಯ ರೂಪ ಕಂಡು ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಭಾರ ತಾಳೆನೆಂದು ಭೂಮಿ ಕುಸಿದು ಹೋಗುತ್ತಿರಲು, ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು. ರೋಮ ರೋಮದಿ ರಾಮನಾಮವು, ಶಂಕನಾದ ತಾಳವಾದ್ಯ ದಶ ದಿಕ್ಕನು ಮೊಳಗುತ್ತಿರಲು, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ
ಆಕಾರವೇನೋ ನಿನ್ನ ಈ ಆಕಾರವೇನೋ. ನೋಡ್ರಿ ತಿರ್ಗಾಡ್ಕೊಂಡು ಬರೋಣ, ಮೊದಲಿನ ಊರು ಹೆಂಗಿತ್ತು ಅಂತ ತಿಳ್ಕೊಂಡು ನಮ್ಮ ಮಕ್ಕಳು ಕೇಳಿದ್ರು, ಹಂಗಾಗಿ ಹೋಗಿದ್ವಿ. ಏನೂ ಇಲ್ಲರಿ ಅಲ್ಲಿ, ಮನೆಗಳೇ ಇಲ್ಲರಿ, ಎಲ್ಲನೂ ಸಾಪಾಗಿಬಿಟ್ಟಾವ. ಹನುಮಪ್ಪ ಮಾತ್ರ ನಾ ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರ್ತೀನಿ ಅಂತೇಳಿ ಕೂತ್ಬಿಟ್ಟ ನೋಡ್ರಿ. ಆಮೇಲೆ ಇಲ್ಲಿ ಪಾದರಕ್ಷೆ ಕಾಣಿಸ್ಲಿಕ್ಕತ್ತವಲ್ರಿ, ಆಲ್ಮೋಸ್ಟ್ ಹಳ್ಳಿ ಒಳಗೆ ಎಲ್ಲ ಹನುಮಂದಿರ ಗುಡಿ ಒಳಗೂ ಎದುರಿಗೆ ಈ ಥರ ಪಾದರಕ್ಷೆ ಇಟ್ಟಿರ್ತಾರೆ ರೀ. ಅಂದ್ರೆ ಹನುಮಪ್ಪ ಹಾಕೊಂಡು ತಿರುಗಾಡ್ತಾನ ರಾತ್ರಿ ಅನ್ನೋದು ಒಂದು ನಂಬಿಕೆ ರೀ. ಹಾಗಾಗಿ ವರ್ಷನೂ ಚೇಂಜ್ ಮಾಡಿ ಇಡ್ತಾರೆ ರೀ ಆ ಪಾದರಕ್ಷೆಗಳನ್ನು. ಎಲ್ಲರೂ ನಂಬಿಕೆ ಹಂಗೆ ಅದ ರೀ, ಹಾಕೊಂಡು ತಿರುಗಾಡ್ತಾನೆ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತೀರಿ, ನೋಡ್ತೀರಿ.